ಸಣ್ಣ ಸಂಗೀತದ ತುಣುಕು. ಗಾಲ್ಫ್ನಲ್ಲೊಂದು ಬಹಳ ಮುಖ್ಯವಾದ ಮೂಲಭೂತ ನಿಯಮ ಇದೆ. ಅದೇನಂದ್ರೆ ಕೋರ್ಸ್ ಹೇಗಿದೆಯೋ ಹಾಗೆ ಆಡ್ಬೇಕು. ಅಂದ್ರೆ ಆಟದ ಪರಿಸ್ಥಿತಿಯನ್ನ ನಮ್ಗೆ ಬೇಕಾದ ಹಾಗೆ ಬದಲಾಯಿಸೋ ಹಾಗಿಲ್ಲ. ಒಬ್ಬ ಕ್ಯಾಡಿಯಾಗಿ ಈ ನಿಯಮದ ಬಗ್ಗೆ ಸರಿಯಾದ ತಿಳುವಳಿಕೆ ಇದ್ರೆ ಆಟಗಾರನನ್ನ ಸುಲಭವಾಗಿ ಆಗಬಹುದಾದ ಪೆನಾಲ್ಟಿಗಳಿಂದ ಪಾರು ಮಾಡಬಹುದು. ಹಾಗಾದ್ರೆ ಈ ನಿಯಮ ಒಬ್ಬ ಕ್ಯಾಡಿಗೆ ಯಾಕಿಷ್ಟು ಮುಖ್ಯ? ಯಾಕಂದ್ರೆ ನಿಯಮಗಳ ಬಗ್ಗೆ ಸರಿಯಾದ ಜ್ಞಾನ ಇದ್ರೆ ಅದು ಪ್ಲೇಯರ್ಗೆ ಒಂದು ರಕ್ಷಣೆ ಇದ್ದ ಹಾಗೆ. ಬರೀ ಬ್ಯಾಗೊರೋದು ಮಾತ್ರ ಕೆಲ್ಸ ಅಲ್ಲ, ಬದಲಿಗೆ ನಿಯಮಗಳ ಬಗ್ಗೆ ಸರಿಯಾದ ಸಲಹೆ ಕೊಟ್ಟು ಪೆನಾಲ್ಟಿಗಳಿಂದ ಕಾಪಾಡೋದು ಕೂಡ ಒಂದು ದೊಡ್ಡ ಜವಾಬ್ದಾರಿ. ಸರಿ, ಈಗ ಒಂದು ಸಾಮಾನ್ಯ ಸನ್ನಿವೇಶ ನೋಡೋಣ. ಅಂದುಕೊಳ್ಳಿ, ಪ್ಲೇಯರ್ ಹೊಡೆದ ಬಾಲ್ ಒಂದು ಮರದ ಪಕ್ಕ ಹೋಗಿ ಬಿದ್ದಿದೆ. ಅಲ್ಲಿರೋ ಒಂದು ಮರದ ಕೊಂಬೆ ಅವರ ಸ್ವಿಂಗ್ಗೆ ಅಡ್ಡ ಬರ್ತಾ ಇದೆ. ಇಂಥ ಟೈಮಲ್ಲಿ ಏನ್ ಮಾಡ್ಬೋದು? ನೋಡಿ, ಈ ವಿಷಯದಲ್ಲಿ ರೂಲ್ ತುಂಬಾನೇ ಸ್ಪಷ್ಟವಾಗಿದೆ. ಆಟಕ್ಕೆ ಅನುಕೂಲ ಮಾಡ್ಕೊಳ್ಳೋಕೆ ಅಂತ ಮರದ ಕೊಂಬೆನ ಮುರಿಯೋದು ಅಥವಾ ಬಗ್ಗಿಸೋದು ಖಂಡಿತ ಪೆನಾಲ್ಟಿಗೆ ಕಾರಣ ಆಗತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಕೊಂಬೆನ ಮುಟ್ಟೋ ಹಾಗಿಲ್ಲ, ಅದರ ಸುತ್ತ ಆಡ್ಬೇಕು ಅಷ್ಟೇ. ಓಕೆ, ಇನ್ನೊಂದು ಸಿಚುವೇಶನ್ ನೋಡೋಣ. ಪ್ಲೇಯರ್ಗೆ ಸರಿಯಾಗಿ ನಿಲ್ಲೋಕೆ ಜಾಗ ಸರಿಯಿಲ್ಲ, ಅಂದ್ರೆ ನೆಲ ಏರುಪೇರಾಗಿದೆ. ಆಗ ಅವರು ತಮ್ಮ ಸ್ಟ್ಯಾಂಡ್ಸ್ ಅಂದ್ರೆ ಆಟ ಆಡೋ ನಿಲುವನ್ನ ಹೇಗೆ ತಗೋಬೇಕು? ಇಲ್ಲೊಂದು ಸಣ್ಣ ಆದರೆ ಬಹಳ ಮುಖ್ಯವಾದ ವ್ಯತ್ಯಾಸ ಇದೆ, ಇದನ್ನ ಗಮನಿಸಬೇಕು. ಪ್ಲೇಯರ್ಗಳು ತಮ್ಮ ಕಾಲುಗಳನ್ನು ನೆಲದ ಮೇಲೆ ಗಟ್ಟಿಯಾಗಿ ಊರ್ಬೋದು, ಅದು ಓಕೆ. ಆದರೆ ನಿಲ್ಲೋ ಜಾಗವನ್ನ ಸರಿ ಮಾಡ್ಕೊಳ್ಳೋಕೆ ಅಂತ ಹುಲ್ಲನ್ನಾಗ್ಲಿ ಮಣ್ಣನ್ನಾಗ್ಲಿ ಕೆಳಗೆ ಒತ್ತು ಹಾಗಿಲ್ಲ. ಈ ಸಣ್ಣ ವ್ಯತ್ಯಾಸವನ್ನ ತಿಳಿದುಕೊಂಡು ಪ್ಲೇಯರ್ಗೆ ಹೇಳೋದು ಒಬ್ಬ ಕ್ಯಾಡಿಯ ಜವಾಬ್ದಾರಿ. ಬನ್ನಿ ಈಗ ಅತಿ ಸಾಮಾನ್ಯವಾಗಿ ಮಾಡುವಂಥ ಒಂದು ತಪ್ಪಿನ ಬಗ್ಗೆ ಮಾತಾಡೋಣ. ಎಷ್ಟೋ ಪ್ಲೇಯರ್ಗಳು ಮತ್ತೆ ಕ್ಯಾಡಿಗಳು ಕೂಡ ಇದು ತಪ್ಪು ಅಂತ ಗೊತ್ತಿಲ್ಲದೆ ಮಾಡಿ ಪೆನಾಲ್ಟಿ ತಗೋತಾರೆ. ಇದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ಆಟದ ಲೈನ್ನಲ್ಲಿ ಏನಾದ್ರೂ ಹಳೆ ಡಿವೋಟ್ ಇದ್ರೆ, ಅಂದ್ರೆ ಕಿತ್ತು ಬಂದಿರೋ ಹುಲ್ಲಿನ ಜಾಗ, ಅದನ್ನ ಕಾಲಿನ ಒತ್ತಿ ನೆಲವನ್ನ ಸರಿ ಮಾಡೋದು ನಿಯಮಗಳ ಸ್ಪಷ್ಟ ಉಲ್ಲಂಘನೆ. ಇದು ನೇರವಾಗಿ ಪೆನಾಲ್ಟಿಗೆ ಕಾರಣ ಆಗುತ್ತೆ. ಯಾಕಂದ್ರೆ ಇದು ಕೋರ್ಸ್ ಹೇಗಿದೆಯೋ ಹಾಗೇ ಆಡಿ ಅನ್ನೋ ಮೂಲ ನಿಯಮಕ್ಕೆ ವಿರುದ್ಧವಾದದ್ದು. ಕ್ಯಾಡಿ ಜ್ಞಾಪನೆ. ಒಬ್ಬ ವೃತ್ತಿಪರ ಕ್ಯಾಡಿಯಾಗಲು ಆಟದ ಸ್ವರೂಪ, ಅದರ ಅರ್ಥ ಮತ್ತು ತಾಂತ್ರಿಕತೆಗಳನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.